ಗುಡ್ ಆಫ್ಟರ್ನೂನ್. ಇವತ್ತು ನಾವು ಕರ್ನಾಟಕ ಗೌರ್ಮೆಂಟಿಂದು 2ನೇ ವೇಕೆನ್ಸಿನ ನೋಡ್ತಾ ಇದ್ದೀವಿ. ಸೊ ಇದು ಜಿಲ್ಲಾ ಅಂಧತ್ವ ನಿಯಂತ್ರಣಾಧಿಕಾರಿಗಳ ಕಾರ್ಯಾಲಯ. ಇದು ಕೂಡ ಕೊಪ್ಪಳ ಡಿಸ್ಟ್ರಿಕ್ಟ್ದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅಪಾಯಿಂಟ್ಮೆಂಟ್ ಆಗ್ತಿರೋದು. ಸೊ ರೋಲ್ ಏನಂದರೆ ಆಪ್ಥಲ್ಮಿಕ್ ಅಸಿಸ್ಟೆಂಟ್, ನೇತ್ರ ಸಹಾಯಕರು ಅಂತ ರೋಲು. ಇದಕ್ಕೆ ಸಂಬಳ ಬಂದುಬಿಟ್ಟು 15,114. ಹುದ್ದೆಗಳ ಸಂಖ್ಯೆ 2 ರೋಲ್ ಇದೆ. ಸೊ ಒಂದು ಜನರಲ್ ಮೆರಿಟ್ ಅವರಿಗೆ ರಿಸರ್ವ್ಡ್, ಇನ್ನೊಂದು ಎರಡನೇದು ಜನರಲ್ ಮೆರಿಟ್ ಬಟ್ ಹೈದರಾಬಾದ್ ಕರ್ನಾಟಕ ಅವರಿಗೆ. ಸೊ ಕ್ವಾಲಿಫಿಕೇಷನ್ ಏನಂದರೆ 2 ವರ್ಷ ಡಿಪ್ಲೊಮಾ ಆಗಿರಬೇಕು ಆಪ್ಟೋಮೆಟ್ರಿ ಅಲ್ಲಿ, ಅಥವಾ ನೇತ್ರ ಸಹಾಯಕರ ಆಗಿ ಮಾನ್ಯತೆ ಪಡೆದ ಸರ್ಕಾರಿ ಆಸ್ಪತ್ರೆಗಳಲ್ಲಿ NPCB ನಿಯಮಾನುಸಾರ ತರಬೇತಿ ಪಡೆದಿರಬೇಕು. ಮುಂದೆ ಆಪ್ಥಲ್ಮಿಕ್ ಅಸಿಸ್ಟೆಂಟಾಗಿ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ NPCB ರೂಲ್ ಪ್ರಕಾರ ನಿಮ್ಮ ಟ್ರೈನಿಂಗ್ ಆಗಿರಬೇಕು. ಎರಡನೇದು ಕಂಪ್ಯೂಟರ್ ಮತ್ತು ಇಂಟರ್ನೆಟ್, ಆಮೇಲೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ನಿಮ್ಗೆ ಇರಬೇಕು. ಆ ಕೋರ್ಸ್ ಮಾಡಿ ಅದರಲ್ಲಿ ನೀವು ಪಾಸ್ ಆಗಿರಬೇಕು. ಸೊ ಸಾಮಾನ್ಯ ಸೂಚನೆಗಳಿದ್ದಾವೆ. ಹುದ್ದೆಗಳ ಸಂಖ್ಯೆಯನ್ನು ಹೆಚ್ಚಿಸುವ ಅಥವಾ ಕಡಿತಗೊಳಿಸುವ ಅಧಿಕಾರವನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಹೊಂದಿರುತ್ತದೆ. ಅಂದರೆ ಈ 2 ರೋಲ್ ಏನಿದೆ ಅದರಲ್ಲಿ ರೋಲ್ಗಳನ್ನು ಇನ್ನೂ ಜಾಸ್ತಿನೂ ಮಾಡ್ಬೋದು, ಕಡಿಮೆನೂ ಮಾಡ್ಬೋದು. ಆ ರೈಟ್ ಇವರಿಗಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಇದೆಲ್ಲ ಕಂಡೀಷನ್ಸು. ಇಂಡಿಯನ್ ಸಿಟಿಸನ್ ಆಗಿರಬೇಕು. ಅರ್ಜಿಗಳನ್ನು ನೀವು ಕೊರಿಯರು ಇದರಲ್ಲೆಲ್ಲ ಕಳಿಸೋಂಗಿಲ್ಲ. ಆನ್ಲೈನಲ್ಲಿ ಕರೆಕ್ಟಾಗಿ ಅಪ್ಲೋಡ್ ಎಲ್ಲ ರಿಲೇಟೆಡ್ ಡಾಕ್ಯುಮೆಂಟು, ಇನ್ಫಾರ್ಮೇಷನ್ನು, ಅಪ್ಲಿಕೇಶನ್ ಎಲ್ಲ ನೀವು ಕರೆಕ್ಟಾಗಿ ಅಪ್ಲೋಡ್ ಮಾಡಬೇಕು. ಸೊ ಈ ಅಪಾಯಿಂಟ್ಮೆಂಟ್ ರಿಲೇಟೆಡು ಯಾವುದೇ ಕ್ಲಾರಿಫಿಕೇಷನ್ನು, ಕ್ವಶನ್ನೇರ್ಸು ಅಥವಾ ಇನ್ನು ಯಾವುದೇ ಥರದ ಇನ್ಫಾರ್ಮೇಷನ್ಗಳಿದ್ದರೂ ಲೆಟರ್ ಅಥವಾ ಇಮೇಲ್ ಮೂಲಕ ಕಮ್ಯುನಿಕೇಷನ್ ಮಾಡೋಕ್ಕೆ ಯಾವುದೇ ಚಾನ್ಸ್ ಇರಲ್ಲ. ಸೊ 25/11/2025 ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. December 10, 2025 is the last date to apply. ಸೊ ಇದು ಏನು ಕ್ವಾಲಿಫಿಕೇಷನ್ ಇದೆ, ಇದು ಮಿನಿಮಮ್ ಇರಲೇಬೇಕು. ಇದಕ್ಕಿಂತ ನೀವು ಇರಲಿ, ಫಾರ್ ಎಕ್ಸಾಂಪಲ್ ಇಲ್ಲಿ 2 ವರ್ಷ ಡಿಪ್ಲೊಮಾ ಇನ್ ಆಪ್ಟೋಮೆಟ್ರಿ ಆಗಿರಬೇಕಂತಿದೆ. ಸೊ ಇದು ಆಗಿರಲೇಬೇಕು. ಇದು ಕಂಪ್ಯೂಟರ್ ಬೇಸಿಕ್ ಕೋರ್ಸ್ಗಳೆಲ್ಲ ಆಗಿರಲೇಬೇಕು. ಅದರಲ್ಲಿ ನೀವು ಪಾಸ್ ಆಗಿರಲೇಬೇಕು. ಅದಿಲ್ಲ ಅಂದರೆ ನಿಮಗೆ ಯಾವುದೇ ಇದಕ್ಕೆ ಅಪ್ಲೈ ಮಾಡೋ ಎಲಿಜಿಬಲ್ ಅಲ್ಲ ನೀವು. ಸೊ ಕನ್ನಡ ಭಾಷೆ ನಿಮಗೆ ಓದೋಕ್ಕೆ, ಬರೆಯೋಕ್ಕೆ, ಮಾತಾಡೋಕ್ಕೆ ಬಂದಿರಬೇಕು. ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಇದೆಲ್ಲ ಸಾಮಾನ್ಯ ಸೂಚನೆಗಳನ್ನು ಎಲ್ಲ ಅಭ್ಯರ್ಥಿಗಳು ಕರೆಕ್ಟಾಗಿ ಓದಿ ಆ್ಯಸ್ ಪರ್ ಅವರ್ ಗೈಡ್ಲೈನ್ಸು ನಾವು ಅಪ್ಲೋಡ್ ಮಾಡಬೇಕು ಎಲ್ಲ ಡಾಕ್ಯುಮೆಂಟ್ಗಳನ್ನು. ಸೊ ಏಜ್ ಲಿಮಿಟ್ ನೋಡಿದರೆ ಮಿನಿಮಮ್ 18 ವರ್ಷ ಆಗಿರಲೇಬೇಕು. ಮ್ಯಾಕ್ಸಿಮಮ್ 45 ಇಯರ್ಸ್. 45 ಇಯರ್ಸ್ಗಿಂತ ಜಾಸ್ತಿ ಇದ್ದರೆ ಅಪ್ಲೈ ಮಾಡೋಂಗಿಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಮಾಡ್ತಾರವರು, ಅವಾಗೆಲ್ಲ ಈ ಮಾರ್ಕ್ಶೀಟು ಎಲ್ಲವನ್ನು, 10th ಮಾರ್ಕ್ಸ್ ಶೀಟು, ಕ್ಯುಮ್ಯುಲೇಟಿವ್ ರೆಕಾರ್ಡು, ಬರ್ತ್ ಸರ್ಟಿಫಿಕೇಟು, ಇದನ್ನೆಲ್ಲ ಅವರು ಸಬ್ಮಿಟ್ ಮಾಡಬೇಕು. ಇಲ್ಲೆಲ್ಲ ಬೇರೆ ಬೇರೆ ಕಂಡೀಷನ್ಗಳಿದ್ದಾವೆ. ಸೊ ಇದನ್ನೆಲ್ಲ ನೋಡಿ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಗಳು ಅಪ್ಲೈ ಇದಕ್ಕೆ ಮಾಡ್ಬೋದು. ಬಟ್ ಇದು ಇಲ್ಲಿ ಮೆನ್ಷನ್ ಮಾಡ್ದಂಗೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಈ ಅಪಾಯಿಂಟ್ಮೆಂಟ್ ಇರುತ್ತೆ.